ಸಂಚಾರಿ ನಿಯಮ ಉಲ್ಲಂಘನೆ, ಪೊಲೀಸರಿಂದ ವಾಹನ ಸವಾರರಿಗೆ ದಂಡ. ಇನ್ಶೂರೆನ್ಸ್ ಎಫ್ಸಿ ಇಲ್ಲದೆ ಶಾಲಾ ಮಕ್ಕಳ ಸಾಗಾಟ ಮಾಡುತ್ತಿರುವ ಶಾಲಾ ವಾಹನಗಳು. ಮಕ್ಕಳ ಬಗ್ಗೆ ಪೊಲೀಸರಿಗೆ ಕಾಳಜಿ ಇಲ್ಲವೇ? ಶಭಾಷ್ ಗಿರಿ ತೋರಿಸಿಕೊಳ್ಳಲು ಹೊರಟಿರುವ ಶ್ರೀನಿವಾಸಪುರ ಪೊಲೀಸರಿಗೆ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಕಾಳಜಿ ಇಲ್ಲದಂತೆ ವರ್ತಿಸುತ್ತಿರುವುದನ್ನು ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ. ಶ್ರೀನಿವಾಸಪುರ ಪೊಲೀಸರು ಇತ್ತೀಚೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡುತ್ತಿರುವ ವಾಹನಗಳನ್ನು ನಿಲ್ಲಿಸಿ ದಂಡ ವಿಧಿಸುವ ಕೆಲಸಕ್ಕೆ ಕೈ ಹಾಕಿದ್ದು, ಈ ಮೂಲಕ ನೂತನ ಪೊಲೀಸ್ ವರಿಷ್ಠರ ಗಮನ ಸೆಳೆಯುವ ಯತ್ನ ಗಟ್ಟಿಯಾಗಿ ಮಾಡಿದ್ದು, ಈ ಕಾರ್ಯಕ್ಕೆ ಸಾರ್ವಜನಿಕರು ಭೇಷ್ ಎಂದಿದ್ದಾರೆ. ಆದರೆ ಪೊಲೀಸ್ ವರಿಷ್ಠರ ಗಮನ ಸೆಳೆಯಲು ಸರ್ಕಸ್ ಮಾಡುತ್ತಿರುವ ಶ್ರೀನಿವಾಸಪುರ ಪೊಲೀಸರು ಖಾಸಗಿ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಒಂದಿಷ್ಟು ಗಮನವೂ ಹರಿಸದೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಶಾಲಾ ಮಕ್ಕಳ ಸುರಕ್ಷತೆ ಹಿನ್ನೆಲೆ ಶಾಲಾ ವಾಹನಗಳು ನಿಯಮ ಪಾಲಿಸದೆ ಕೆಲವು ಶಾಲೆಗಳು ಶಾಲಾ ಮಕ್ಕಳನ್ನ ಕುರಿಗಳಂತೆ ತುಂಬಿಕೊಂಡು ಇನ್ಶೂರೆನ್ಸ್ ಎಫ್ಸಿ ಮುಗಿದು ವರ್ಷಗಳೇ ಕಳೆದಿದ್ರೂ ಅಡ್ಡಾದಿಡ್ಡಿಯಾಗಿ ವಾಹನ ಸಂಚಾರ ಮಾಡುತ್ತಿರುವ ಹಿನ್ನೆಲೆ ಕೆಲ ಮಾಧ್ಯಮಗಳು ರಿಯಾಲಿಟಿ ಚೆಕ್ ಮೂಲಕ ಸುದ್ದಿ ಬಿತ್ತರಿಸಿದ್ರು. ಸುದ್ದಿ ಬಿತ್ತರವಾದ ಬಳಿಕ ಕೋಲಾರ ಆರ್ಟಿಒ ಅಧಿಕಾರಿಗಳು ಕಾಟಾಚಾರದ ಕಾರ್ಯಾಚರಣೆ ಮಾಡಿ ಒಂದೆರಡು ವಾಹನಗಳನ್ನು ವಶಕ್ಕೆ ಪಡೆದಿದ್ರು. ಆದರೆ ಶ್ರೀನಿವಾಸಪುರ ಪೊಲೀಸರಿಗೆ ತಮ್ಮ ಅಧಿಕಾರಿಗಳ ಗಮನ ಸೆಳೆಯೋದೇ ಪ್ರಮುಖವಾಗಿ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರೋದು ಆಘಾತಕಾರಿ ವಿಷಯವಾಗಿ ಬಿಂಬಿಸುತ್ತಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ.